ಇವಾಗ ಏನಾಗಿತ್ತು ಅಂದರೆ ಶೋಕ್ ಅನ್ನುವಂಥದ್ದಾಗಿದೆ. ಶೋಕ್ ಅಂದರೆ ಅಳೋದು ಅಂತ. ಅಕಸ್ಮಾತ್ ಪಿತೃಪಾತ್ರವಾದ ಮಗ ಆಗಲಿ, ಹೋಮ್ ನಿಟ್ಟರಾಗಲಿ, ತಾಯಿ ತಂದೆ ಸತ್ರ ಅಳೋದು. ಹೋಮ್ ನಿಟ್ಟರ ಸತ್ರ ಉಳ್ಳಾಡಿ ಹೇಳ್ತಾನೆ. ಅದಕ್ಕಾಗಿ ಏನು ಅಂತೇಳಿ ಕೇಳಿದ್ರೆ ತಾಯಿ ತಂದೆ ಇವರೆಲ್ಲ ಸತ್ತಾಗ ಏನಾಕತಿ ಅಂತೇಳಿ ಕೇಳಿದ್ರೆ ಶೋಕ ಬರ್ತದ ಅಂತ ಅಳ್ತಾನೆ. ಎಲ್ಲರೂ ಅಳು ಮಂದಿ ಜಗತ್ತಿನಲ್ಲಿ ಎಲ್ಲ ಅಳನಾರಿ ಪಟ್ಟಣದೊಳಗಿದ್ದದು ಎಲ್ಲ ಜಗತ್ತಿನ ಅಳನಾರಿ ಪಟ್ಟಣದೊಳಗೆ ಐತೆ ಅಂದ್ರೆ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಅಳುದ. ನಗನಾರಿ ಪಟ್ಟಣ ಅಂದರೆ ಏನಪ್ಪ ಸದ್ಯ ಪುರಾಣದ ಮಠ ಇದು. ಇಲ್ಲಿ ನಗನಾರಿ ಪಟ್ಟಣ ಯಾವಾಗಲೂ ಕೂಡ ಅಖಂಡ ನಿರ್ಗುಣ ಚೈತನ್ಯ ಪರಬ್ರಹ್ಮ ಸ್ವರೂಪರೇ ನಾವು ಅಂತೇಳಿ ತಿಳ್ಕೊಂಡು ಆನಂದವಾಗಿ ಇರತಕ್ಕಂಥವರಾಗಿದ್ದಾರು. ಅಪ್ಪಗಳಿಗೆ ಏನಾಯ್ತು ಅಂದರೆ ಪ್ರಾಣ ಹೋಗುವ ಸಮಯ ಬಂದಾಗ ಹೇಳಿದ್ರು ಅವರು, ಈ ರಂಗಿ ಹೊಕ್ಕಾಳಲೇ ಅಂತೇಳಿ ಅಂತ. ಈ ರಂಗಿ ಸದ್ಯ ಹೊಂಟಾಳು ನೋಡಿ, ಎಲ್ಲಿ ಹೊಂಟಾಳು, ಎಲ್ಲಿ ತೋರ್ಯಾಳು ಅದೇ ಹೊಂಟಾಳು. ಮತ್ತೇನು ಪ್ರಾಣ ಎಲ್ಲಿ ತೋರೈತೆ? ಪರಬ್ರಹ್ಮ ಸ್ವರೂಪನಾದ ತನ್ನಲ್ಲೇ ಇದು ತೋರೈತೆ. ಮತ್ತೇನದು ಪರಬ್ರಹ್ಮ ಸ್ವರೂಪದಲ್ಲಿ ಅದ, ಪರಬ್ರಹ್ಮ ಸ್ವರೂಪದಲ್ಲೆಲ್ಲ ಆಗೈತಂತ. ತಸ್ಯ ಪ್ರಾಣ ನ ಉತ್ಕ್ರಮತೆ ಅತ್ರೈವ ಸಮವಿಲಿಯತೆ ಅಂತಾರೆ. ಏನು ಅಂತೀರಿ? ಯಾವ ಬ್ರಹ್ಮಸೂತ್ರದ ಪ್ರಮಾಣವನ್ನು ಕೊಟ್ಟ ತಿಳಿಸುವಂಥವರಾಗಿದ್ದಾರೆ. ತಸ್ಯ ಪ್ರಾಣ ನ ಉತ್ಕ್ರಮತೆ. ಈ ಪ್ರಾಣ ಅನ್ನುವಂಥದ್ದು ಎಲ್ಲಿ ಹೋಗೋದು? ಯಾರ್ದು? ಅಜ್ಞಾನಿಗಳದಲ್ಲ. ಏನು ಅಂದರೆ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರು, ಪಾಪ ಮಾಡುವವರು ನರಕಕ್ಕೆ ಹೋಗ್ತಾ ಇದ್ದಾರೆ, ಯೋಗ ಮಾಡುವವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಮತ್ತಿನ್ನು ತಮ್ಮ ಸ್ವರೂಪವನ್ನು ತಿಳ್ಕೊಂಡು ಅವರ ಪ್ರಾಣವೃತ್ತಿ ಎಲ್ಲಾದರೂ ಹೊಕ್ಕತಿ ಅನ್ನೋದು ಎಲ್ಲಿಯೂ ಹೋಗಂಗಿಲ್ಲ. ಅತ್ರೈವ ಸಮವಿಲಿಯತೆ. ಏನು ಪರಬ್ರಹ್ಮ ಸ್ವರೂಪ ಅನ್ನತಕ್ಕಂಥದ್ದದ, ಆ ಪರಬ್ರಹ್ಮ ಸ್ವರೂಪದಲ್ಲೇ ಅದು ಲೀನ್ ಆಗೈತಂತ. ಕೊಂಡಪ್ಪನಿ ಯಾಕೆ ಹೇಳ್ತೀವೋ ಏನು ಎಲ್ಲ ವಿವೇಕಿ ಜನ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತೇಳಿ ಕೇಳಿದ್ರೆ ಇದು ಅಂತಾರೆ ಅವರು, ಪ್ರಾಣ ಅನ್ನುವಂಥದ್ದು ಎಲ್ಲಿ ಹೋಗುವುದಿಲ್ಲ. ನರಕಕ್ಕಾಗಲಿ ಜ್ಞಾನಿಗಳದು ಜೀವನ್ಮುಕ್ತರದು, ನರಕಕ್ಕಾಗಲಿ ಸ್ವರ್ಗಕ್ಕಾಗಲಿ ಬ್ರಹ್ಮಲೋಕಕ್ಕಾಗಲಿ ಶಿವಲೋಕಕ್ಕಾಗಲಿ ಎಲ್ಲಿ ಯಾವ ಲೋಕಕ್ಕೂ ಕೂಡ ಹೋಗುವುದಿಲ್ಲ ಅಂತ. ಎಲ್ಲಿ ಅಂದ್ರೆ ಬ್ರಹ್ಮದಿಂದ ಅಭಿನವ ಇರ್ತಕ್ಕಂಥ ಪ್ರತ್ಯೇಕಾತ್ಮ ಸ್ವರೂಪನಾದ ನೀ ಇದ್ದಿ, ನಿನ್ನಲ್ಲೇ ಲೀನಾಕತ್ತದು. ಅತ್ರೈವ ಸಮವಿಲಿಯತೆ. ಇದ ಯಾವ ಬ್ರಹ್ಮದಿಂದ ಅಭಿನವ ಇರ್ತಕ್ಕಂಥ ಪ್ರತ್ಯೇಕಾತ್ಮ ಸ್ವರೂಪ ಈ ದೇಹದ ಒಳಗದ. ಆ ದೇಹದ ಒಳಭಾಗದಲ್ಲಿ ಏನಾಯ್ತು ಅಂದರೆ ಪ್ರಾಣ ಅನ್ನುವಂಥದ್ದು ಅದು ನಿವೃತ್ತಿಯಾಗಿ ಹೋಯಿತು. ಕಾದ ಹಂಚಿನ ಮೇಲೆ ಒಂದು ಹನಿ ನೀರು ಸುರಿಬಿದ್ರೆ ಆ ಯಾವ ನೀರು ಏನು ಮಾಡ್ತಿಪ್ಪ ಅಂದ್ರೆ ಕಾದ ಹಂಚಿನಲ್ಲಿ ಲೀನಾಗಿ ಹೋಯ್ತು. ಹಂಗಿದ ಪ್ರಾಣ ಅನ್ನತಕ್ಕಂಥದ್ದು ಏನಪ್ಪ ಒಂದು ಹನಿ ನೀರಿದ್ದಂಗೆ, ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಹಂಚಿದ್ದಂಗೆ. ಆ ಪರಬ್ರಹ್ಮ ಸ್ವರೂಪ ಅನ್ನುವಂಥ ಯಾವ ಹಂಚಿನ ಮೇಲೆ ಈ ಪ್ರಾಣ ಅನ್ನತಕ್ಕಂಥದ್ದು ಹೋಗಿ ಕುಂತಿ ಅಂದ್ರೆ ಲೀನ ಆಗಿಬಿಡ್ತದೆ. ಉಳ್ಯಾವ್ರು ಯಾರು? ಅಖಂಡ ನಿರ್ಗುಣ ಚೈತನ್ಯ ಪರಬ್ರಹ್ಮ ಸ್ವರೂಪವೇ ನಾನು ಅಂತೇಳಿ ತಿಳ್ಕೊಂಡಿರ್ತಕ್ಕಂಥವ್ರು ಏನು ಮಾತರಿದ್ದಾರೋ ಅವರು ಸತ್ತಿಲ್ಲ, ಅವರ ಹುಟ್ಟಿಲ್ಲ. ಹುಟ್ಟದ್ದ ಬೇರೆ, ಸಾಯುವುದ ಬೇರೆ. ಅದಕ್ಕಾಗಿ ಈ ಪ್ರಕಾರವಾಗಿ ಏನಪ್ಪ ಯಾವ ದೇಹ ಉತ್ಪತ್ತಿ ಆಕ್ಕದ, ದೇಹ ವಿಕಾರ ಹೊಂತತಿ, ಕಡಿಕೆ ನಾಶ ಆಕತಿ. ಆದರೆ ಆಧಾರಧಿಷ್ಠಾನಭೂತವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಎಲ್ಲಿಯೂ ಹೋಗಂಗಿಲ್ಲ, ಬರಂಗಿಲ್ಲ. ಅಂಥ ಯಾವ ದಿವ್ಯ ಸ್ಥಿತಿಯನ್ನು ಅಪ್ಪಗಳು, ಪೂರ್ಣಾನಂದ ಅಪ್ಪಗಳು ಆಗಲಿ, ಶ್ರದ್ಧಾನಂದ ಅಪ್ಪಗಳು ಆಗಲಿ, ರೇವಣ ಸಿದ್ದೇಶ್ವರ ಅಪ್ಪಗಳು, ಪೂರ್ಣಾನಂದ ಅಪ್ಪಗಳು, ವಾಸುದೇವ ಅಪ್ಪಗಳು ಎಲ್ಲ ಮಹಾತ್ಮರು ಇಂಥ ಯಾವ ದಿವ್ಯ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅದನ್ನು ತಿಳ್ಕೊಂಡು ಅಲ್ಲೇ ಇರಿ, ಯಾವುದ್ರ ಕಡೆಯೂ ಲಕ್ಷ್ಯ ಹಾಕಕ್ಕೆ ಹೋಗಬೇಡ್ರಿ. ಅದಕ್ಕಾಗಿ ಇಂಥ ಯಾವ ದಿವ್ಯ ಸ್ಥಿತಿಯನ್ನು ತಿಳ್ಕೊಳ್ಳೋಗೋಸ್ಕರವಾಗಿ ಅಪ್ಪಗಳು ಏನು ಅಂತೇಳಿ ಇದು ಯಾವ ಮಾಸಿದು ಅಧಿಕ ಮಾಸದಲ್ಲೇ ಏನು ಯಾವ ಜಪೇಜ್ಞೆ ಕಾರ್ಯಕ್ರಮ ಇಟ್ಟುಕೊಂಡು ಎಲ್ಲ ಮಹಾತ್ಮರನ್ನು ಕರೆಸಿ ಈ ಯಾವ ಕಾರ್ಯಕ್ರಮ ಜಪ ಎಲ್ಲ ಸರ್ವ ತಾಯಿಗಳಿಗೆ ನೇಮ ಹಾಕಿದ್ದಾರೆ. 2 ತಾಸು ಬಂದು ಕುಂಡ್ರಬೇಕು ಅಂತ. 24 ತಾಸದ 2 ತಾಸು ಬಂದು ಕುಂಡ್ರಬೇಕು. ಮತ್ತು ಆಮೇಲೆ ಏನಪ್ಪ ಅಂತೇಳಿ ಅಡುಗೆ ಮಾಡೋರು ಅಡುಗೆ ಮಾಡಬೇಕು, ಸೇವಾ ಕಸ ಹೊಡೆಯವ್ರು ಕಸ ಹೊಡಿಬೇಕು. ನಿರಾಭಿಮಾನಾಂಚಿತವೇ ಮುಕ್ತಿ.
ನಿರಾಭಿಮಾನ ಸ್ಥಿತಿ ಬೇಕು. ನಾ ದೊಡ್ಡ ಶ್ರೀಮಂತ, ದೊಡ್ಡ ವಿದ್ವಾನ ಇವೆಲ್ಲ ನಡೆಯಂಗಿಲ್ಲ ಇಲ್ಲಿ. ಇಲ್ಲಿ ಯಾರು ನಿರಾಭಿಮಾನಿ ಇರ್ತಾರೋ ಅವ್ರದ್ದು ಮಾತ್ರ ನಡೀತೈತಿ. ಅವರ ಮುಕ್ತರಾಗವರು. ಅವೆಲ್ಲ ಅಹಂಕಾರದಲ್ಲಿ ಬೆರ್ತಿರ್ತಾವಲ್ಲ, ಎಲ್ಲಿ ಕೆಲಸ ಆಗೋಲ್ಲ. ಅದಕ್ಕಾಗಿ ಈ ಪ್ರಕಾರವಾಗಿ ಇಂಥ ಪರಿಪೂರ್ಣ ಕಾಮತೆ ದೊರೆದ ಸಮಯದಳು, ಪರಿಪೂರ್ಣ ಕಾಮ ಅಂದರೆ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವನ್ನು ಕಂಡಿರುವರು. ಅಂಥ ಯಾವ ದಿವ್ಯ ಸ್ಥಿತಿಯನ್ನು ಕಂಡಿರುವಂಥ ಮಹಾತ್ಮರ ಪಾದದಲ್ಲಿ ನಮ್ಮ ದೇಹವನ್ನು ಒಗೆದು ಬಿಟ್ಟು ಅಂದರೆ ಆ ದಿವ್ಯ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಅದನ್ನು ತಿಳ್ಕೊಂಡು ಎಲ್ಲರೂ ಧನ್ಯರಾಗಬೇಕನ್ನುವಂಥ ವಿಷಯವನ್ನು ಇಲ್ಲಿ ಉಪದೇಶ ಮಾಡಿದರು. ಜೈ ಮಂಗಲಂ, ಜೈ ನಮಸ್ಕಾರ.